ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ ಎಲ್ಲ ಹೋಗೋದಿತ್ತು, ಹಾಗಾಗಿ ಟೈಮ್ ಬಂದುಬಿಟ್ಟು 3:15 ಆಗಿದೆ ಮಧ್ಯಾಹ್ನ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಒಂದೊಂದೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ. ಅವ್ರು ಇನ್ನೇನು ಬರ್ತಾರೆ ಈಗ 4 ಗಂಟೆಗೆ ಬಂದಾದ್ಮೇಲೆ ಹೋಗಬೇಕು. ತೋರಿಸ್ತೀನಿ, ಬನ್ನಿ ಹೋಗೋಣ. ಹೊರಗಡೆ ನೀವು ನೋಡ್ತಿರ್ಬೋದು, ನನ್ನ ಮಗ ಅಲ್ಲೇ ಅವ್ರ ಅಪ್ಪ ಬರೋದಕ್ಕಿಂತ ಮುಂಚೆಗೆ ಹೋಗಿ ನಿಂತ್ಬಿಟ್ಟಾನ ಅಲ್ಲಿ. ಬಾ ಹೋಗೋಣ ಅಂತ. ಅಲ್ಲ ಶಿಬಾ, ಬೇಗ ಆಯಿತು, ಬಾ ಲಾಸ್ಟ್ ಬೇಗ ಅಪ್ಪ ಬಂದಾಗ ಹೋಗೋಣ ಬಾ ಅಂದ್ರೆ ನೋಡಿ. ಇವಳೇನಪ್ಪ ಎಲ್ಲ ಹೋಗೋದೈತಿ ಅಂತ ಹೇಳ್ಬಿಟ್ಟು ಇವ್ರನ್ನ ತೋರಿಸಿದ್ದಾರೆ ಅಂತ ಅಂದ್ಕೊಂಡ್ರ. ಹೌದು ಫ್ರೆಂಡ್ಸ್, ನಾವು ತಮ್ಲೈನಲ್ಲಿ ನೋಡಿರೋ ಹಾಗೆ ನನ್ನ ಮಗನ ಸ್ಕೂಲಿಗೆ ಸೇರ್ಸಕ್ಕಂತ ಬಂದಿದ್ವಿ. ಅಲ್ಲಿರೋ ಟೀಚರ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ನಮಗದು ತುಂಬ ಖುಷಿ ಆಯಿತು, ಯಾಕೆಂದರೆ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಂತ. ಅವರೇನೇ ಫಾರಮ್ ಎಲ್ಲ ಫಿಲಪ್ ಮಾಡಿಕೊಟ್ಟಿದ್ರು. ನಮ್ಮ ಮನೆಯವ್ರ ಹತ್ರ ಸೈನ್ ಹಾಕಿಸ್ಕೊತಾ ಇದ್ದಾರೆ. ನೀನು ಸೈನ್ ಹಾಕಿದ ಮೇಲೆ ಅಡ್ಮಿಷನ್ ಮುಗಿದಾಗ್ಲೇ ನನ್ನ ಮಗ ನೋಡ್ರಿ ಯಾವ ರೀತಿ ನೋಡ್ತಾನೆ. ಅವರಪ್ಪ ಸೈನ್ ಹಾಕ್ತಿರೋದು ಅವ್ನಿಗೇನಾದರೂ ಗೊತ್ತಾಗುತ್ತೇನೋ ಅಂತಂದು. ಯಾವ ಸ್ಕೂಲು ಮತ್ತು ಎಷ್ಟನೇ ಕ್ಲಾಸಿಗೆ ಸೇರಿಸಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಅಡ್ಮಿಷನ್ ಮಾಡಿಸಿ ಈ ಕಡೆ ಬರೋ ಅಷ್ಟರೊಳಗೆ ಮಳೆ ಬಂತು. ಅದಕ್ಕೆ ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ವಿ ಸ್ವಲ್ಪ ಅಲ್ಲ ಸೈಡಲ್ಲಿ. ಮನೆಗೆ ಹೋಗ್ಬೇಕಾದ್ರಷ್ಟೊಳಗೆ ಮಳೆ ಸ್ವಲ್ಪ ಸುಮಾರು ಬಂತು ತುಮಕೂರಲ್ಲಿ. ಜಿನಿ ಮಳೆ. ಏ ಹುಚ್ಚ, ಮಳೆ ಬಂದೆಲ್ಲ ನೆಂದು ಬಿಟ್ಟೈತಿ. ಅದಕ್ಕೆ ಪ್ರೀತಿ ಬೇಗ ನೋಡಿ ಹೆಂಗ ಹೋಗ್ತಾರೆ. ಅಷ್ಟೊಂದು ಜೋರಾಗಿ ಏನು ಮಳೆ ಬರ್ತಾ ಇರಲಿಲ್ಲ, ಹಾಗಾಗಿ ಹೋಗ್ತಾ ಇದ್ವಿ. ಇನ್ನೇನು ಮನೆ ಹತ್ರನೇ ಇತ್ತಲ್ವ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮಳೆ ಬಂದ್ರೂ ಸಹ ಮನೆಗೆ ಹೋಗ್ತಾ ಇದ್ವಿ. ನೋಡ್ತಿರ್ಬೋದು ನೀವು ವೆಹಿಕಲ್ಗಳೆಲ್ಲ ಹೆಂಗೆ ಅಡ್ಡಾಡ್ತಿದ್ದಾವೆ. ಜೋರಾಗಿ ಏನು ಬರ್ತಿಲ್ವಲ್ಲ, ಹಾಗಾಗಿ ಅಡ್ಡಾಡ್ತಿದ್ದಾರೆ. ಅದೇನಾರ ಜೋರಾಗಿ ಬಂದಿದ್ರೆ ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಸೈಡಿಗೆ ನಿಂತ್ಕೊಂಬರೋ ಜನಗಳು. ಅವ್ರಿಗೆಲ್ಲ ಏನೇನು ಕೆಲಸ ಇರುತ್ತೆ ಏನೋ ಪಾಪ. ಮಳೆ ಸಣ್ಣಗೆ ಬರ್ತೈತೆ ಅಂತಂದು ಹೇಳ್ಬಿಟ್ಟು ಸೈಡಿಗೆ ಹಾಕಿ ನಿಲ್ಸ್ಕೊಂಬಿಟ್ರೆ ಏನಾರ ತೀರಾ ಎಮರ್ಜೆನ್ಸಿ ಕೆಲಸ ಇರೋರ್ಗು ಹಾಳಾಗುತ್ತೆ. ಹಾಗಾಗಿ ಮಳೆ ಬಂದ್ರೂ ಹೋಗ್ತಾನೆ ಇರ್ತಾರೆ ಜನ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು, ಆ ರೀತಿ ಸಣ್ಣದಾಗಿ ಮಳೆ ಬರ್ತಾನೆ ಐತೆ, ಆದ್ರೂ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಸಿಮೆಂಟು ಏನೋ ತುಂಬ್ತಾ ಇದ್ದಾರೆ ಅಲ್ಲಿ ಮುಂದೆಗಡೆ, ನೋಡ್ತಿರ್ಬೋದು ನೀವು. ಜೀವನ ಎಷ್ಟು ಕಷ್ಟ ಅಲ್ವ, ನೆನೆಸ್ಕೊಂಡ್ರೆ ನೀವು ಒಂಥರ. ಸಿಟಿಲಿ ಕೆಲಸ ಮಾಡೋರು ತುಂಬಾ ಕಷ್ಟ ಅನಿಸುತ್ತೆ ನೋಡಿ. ಮಳೆ ಏನಲ್ಲ, ಗಾಳಿ ಏನಲ್ಲ, ಬಿಸಿಲು ಅನ್ನಲ್ಲ, ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ. ನೋಡ್ತಿರ್ಬೋದು ನೀವು. ಸಣ್ಣಗೆ ಬರ್ತಿದ್ದ ಮಳೆ ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಜೋರಾಗಿ ದೊಡ್ಡ ಹನಿ ಬೀಳ್ತಿತ್ತು. ಹಾಗಾಗಿ ಫಾಸ್ಟಾಗಿ ಹೋಗ್ತಿದ್ದೀವಿ. ಇನ್ನೇನು ಮನೆ ಬಂತು, ಹೋಗ್ತಾ ಇದ್ದೀವಿ. ನೋಡಿ ಮಳೆ ಬರ್ತೈತೆ ನೋಡಿ. ನಡಿ ಬೇಗ ಎಡವಟ್ಟ ನಡಿ. ಸದ್ಯ ಮಳೆ ಬಟ್ಟೆ ನೆನೆಯವಷ್ಟೇ ಮಳೆ ಬಂದಿಲ್ಲ. ಹಾಂ, ಬಟ್ಟೆ ಒಣಕ್ಕೆ ಹೋಗಿದ್ವಿ ನಾವು. ಹೋಗ್ಬೇಕಾದ್ರೆ ಮೋಡ ಆಗಿತ್ತು, ಬರಲ್ಲ ಬಿಡು ಅಂತಂದೇಳಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ನೋಡಿದರೆ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಕಾಲೇ ಮಳೆ ಜೋರಾಗಿ ಬಂದಿತ್ತು. ಅದಕ್ಕೆ ಬಟ್ಟೆ ಕಂಬಿ ಮೇಕೆ ಹಾಕಿರೋವೆಲ್ಲ ನೇತೆ ಮೇಕೆ ಹಾಕ್ತಾ ಇದ್ದೀವಿ. ಏಕೆಂದರೆ ಆರಿದ್ವೆಲ್ಲ ಆಗಲೇ ಬಟ್ಟೆ.
ಆದರೆ ಮಳೆ ಬಂದು ನೆಂದ್ಬಿಟ್ಟು ಅದಕ್ಕೆ ಆ ರೀತಿ ಆಗ್ತಾಯಿದ್ವಿ. ನಮ್ಮ ಮನೆಯವರು ಸಹ ಹೆಲ್ಪ್ ಮಾಡಿದರು ನನಗೆ ಸ್ವಲ್ಪ. ನನ್ನ ಮಗನ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಿದ್ದ ದಿವಸನೇ ಸ್ಟಾರು ಮತ್ತು ಸ್ಮೈಲ್ ಸಿಂಬಲ್ ಹಾಕಿ ಕಳಿಸಿದ್ರು, ಹಾಗಾಗಿ ಮಾತಾಡ್ತಿದ್ವಿ ಇಬ್ಬರೂ. ಹೋಗ್ತೀಯ ಇನ್ಮೇಲೆ? ಅಪ್ಪಂದು ಹೋಗ್ತೀಯನ ಇನ್ಮೇಲೆ? ಹೋಗ್ತೀಯಾ ಡೈಲಿ? ಚೆನ್ನಾಗಿ ಓದ್ತೀಯಾ? ಹೊಡಿತಾರ ಹೋಗಿ ಇನ್ಮೇಲೆ ಮಿಸ್ಸು ಸರಿಯಾಗಿ. ಹಾಂ, ಹಿಂಗೆ ತಗೊಂಡು ಹಿಂಗೆ ಪಟ್ ಅಮ್ಮ ಹೊಡಿತಾರೆ. ಸ್ಕೂಲಿಗೆ ಹೋಗ್ತೀಯಲ್ಲ ಅವಾಗ ಅಳಲ್ಲ. ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿ ಬಂದಿರಲಿಲ್ಲ, ಯಾಕೆಂದರೆ ಬೇಗ ಬಾ ಅಂತ ಹೇಳಿದ್ದೆ. ಹಾಗಾಗಿ ಬೇಗ ಬಂದಿದ್ದರು. ಊಟ ಅಲ್ಲಿಂದ ಪಾರ್ಸಲ್ ತಗೊಬಂದಿದ್ರು ಅಲ್ಲಿ ತಿಂದಂಗೆ. ಅದಕ್ಕೆ ಇಲ್ಲಿ ಅಡ್ಮಿಷನ್ ಮಾಡಿಸಿ ಬಂದಾದಮೇಲೆ ಮನೆಗೆ ಬಂದು ಊಟ ಮಾಡ್ತಿದ್ದಾರೆ ಮಗನೂ ತಂದೆ ಇಬ್ಬರು ಸೇರಿ. ನನ್ನ ಮಗನೂ ತಿಂದಿರಲಿಲ್ಲ, ಅವನಿಗೆ ಇಲ್ಲಿಗೆ ಹೋಗ್ತಾಳೆ ಅಂತ ಆ ಥರ ಅವನಿಗೆ. ಹಾಗಾಗಿ ಮಧ್ಯಾಹ್ನ ಅವನು ಊಟ ಮಾಡಲಿಲ್ಲ, ಅವ್ರ ಅಪ್ಪನ ಜೊತೆಗೆ ಅವನು ಊಟ ಮಾಡ್ತಿದ್ದಾನೆ. ಇಲ್ಲಿ ಸ್ವಲ್ಪ ಸುಮಾರಾಗಿ ಮಳೆ ಬಂತು ನೋಡ್ರಿ ಈ ರೀತಿ. ಅದಾದಮೇಲೆ ಸಂಜೆ ಚಿಕನ್ ಗ್ರೇವಿ ಮಾಡೋಣ ಅಂತಂದೇಳಿ ಚಿಕನ್ ತಂದಿದ್ರು ನಮ್ಮ ಮನೆಯವರು. ಅದಕ್ಕೆ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಗ್ರೇವಿ ಮಾಡ್ತಿರೋದು ನಾನು. ಯಾವತ್ತು ಮಾಡಿದ್ರೂ ಅದು ಸಾಂಬಾರು ಥರನೇ ಆಗೋದು, ನನಗೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ಅದು. ನೋಡೋಣ ಈ ಸಲ ಅಂತ ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿತ್ತು. ಸೀಟ್ ಮನೆ ಆಗಿರೋದ್ರಿಂದ ಒಳಗಂತೂ ಸ್ಟವ್ ಆನ್ ಮಾಡಿದರೆ ಸಾಕು, ಅಡುಗೆ ಮಾಡೋಕೆ ನಿಂತ್ಕೊಂಡ್ರೆ ಎಷ್ಟು ಸೆಕೆ ಆಗುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ಬೇಯಲಿ ಅಂತಂದು ಹೇಳ್ಬಿಟ್ಟು ಈ ಕಡೆ ಹೊರಗಡೆ ಬಂದೆ. ನನ್ನ ಮಗ ಆಟ ಆಡ್ತಿದ್ದಾನೆ, ಆ ಕಡೆ ಬಿಲ್ಡಿಂಗ್ ಹುಡುಗಿ ಜೊತೆಗೆ ಆಟ ಆಡ್ತಿದ್ದಾನೆ. ಅದಾದಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ, ನಿನಗೆ ವೀಡಿಯೋ ಮಾಡ್ತೀಯವ, ಕ್ಯಾಮ್ರಾ ಹಿಡಿಯೋಕೆ ಬರಲ್ಲ ನಿನಗೆ ಅಂತಂದು ಹೇಳಿ ಕಾಮಿಡಿ ಮಾಡ್ತಾ ಇದ್ದಾರೆ. ಯಾಕೆ ಬೇರೆದೆಲ್ಲ ನೋಡ್ಬೋದು, ಕ್ಯಾಮ್ರಾನೇ ನೋಡ್ಬೇಕು. ನಿನ್ನೆ ದೊಡ್ಡ ಅರಮನೆ ಅಲ್ಲ ತೋರ್ಸಕ್ಕೆ. ಅದೆಲ್ಲ ತೋರಿಸ್ಕೊಂಡಿರ್ತೀನಿ. ಚಿಕನ್ ಗ್ರೇವಿ ಆಗಿದ್ದು ಮಧ್ಯಾಹ್ನನೇ ಆಗಿತ್ತು. ಆದರೆ ನಾವು ತಿಂತಿರೋದು ಸಂಜೆ 10-10:30 ತಿಂತಿದ್ವಿ, ಯಾಕೆಂದರೆ ನಮ್ಮ ಮನೆಯವ್ರು ಬರೋದು ಆವಾಗಲೇ. ಹಾಗಾಗಿ ಇಬ್ಬರು ಸೇರಿ ತಿಂತಾಯಿದ್ದೀವಿ. ಇವತ್ತಿನ ದಿನ ಹೀಗಿತ್ತು. ನೋಡಿದ್ರಲ್ವ, ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.